ಆಗುಮೆ ಘಾಟಿಯಲ್ಲಿ ಒಂದು ಕಾರ್ ಹೋಗ್ತಿತ್ತಂತೆ. ಕಾರಲ್ಲಿ ಫ್ಯಾಮಿಲಿ ಇತ್ತು. ಕಾರ್ ಡ್ರೈವ್ ಮಾಡ್ತಾ ಅರ್ಧಕ್ಕೆ ಹೋದ ಕಾರ್ ಸ್ಟಾಪ್ ಆಯ್ತು. ಸಂಜೆ ಆಯ್ತು. ಇಡೀ ಫ್ಯಾಮಿಲಿ ಅಪ್ಸೆಟ್ ಆಗ್ತಾ ಇದೆ. ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ದೇವರೇ ಕಾಪಾಡು ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಅಷ್ಟೊತ್ತಿಗೆ ಯಾರೋ ಮೆಕ್ಯಾನಿಕ್ ಬರ್ತಾನೆ, ಬೈಕಲ್ಲಿ ಬರ್ತಾನೆ. ದೇವರೇ ಕಳಿಸಿದವನನ್ನ ಬಾನೆಟ್ ಓಪನ್ ಮಾಡ್ತಾನೆ. ಟಕ 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 ಅಂತ 4 ಬೋಲ್ಟಿಗೆ ಬಡಿತಾನೆ. 1 ಬೋಲ್ಟ್ ಅನ್ನ ಟೈಟ್ ಮಾಡ್ತಾನೆ. ಕಾರ್ ಸ್ಟಾರ್ಟ್ ಆಯ್ತು. ನಿನ್ನ ಫೀಸ್ ಎಷ್ಟಪ್ಪ ಅಂತ ಬಾಸ್ ಕೇಳ್ತಾರೆ. 100 ರೂಪಾಯಿ ಕೊಡಿ ಸರ್ ಅಂತ ಹುಡುಗ ಹೇಳ್ತಾನೆ. ಈಗ ಬಾಸ್ ಕೇಳ್ತಾರೆ, 1 ಬೋಲ್ಟ್ ಅನ್ನ ಟೈಟ್ ಮಾಡಿದ್ಯಾ ಪುಣ್ಯಾತ್ಮ, 100 ರೂಪಾಯಿ. ಏನಪ್ಪ ಇದು ಅಂತ ಕೇಳ್ತಾರೆ. ಆಗ ಬುದ್ಧಿವಂತ ಹುಡುಗ, ನಿಮ್ಮ ಹಾಗೆ ಬುದ್ಧಿವಂತ ಹುಡುಗ ಹೇಳ್ತಾನೆ, ಸರ್ ಬೋಲ್ಟ್ ಟೈಟ್ ಮಾಡೋದಕ್ಕೆ 1 ರೂಪಾಯಿ ಕೊಡಿ ಸರ್. ಯಾವ ಬೋಲ್ಟ್ ಅಂತ ಹುಡುಕಿದ್ನಲ್ಲ, 99 ರೂಪಾಯಿ ಕೊಡಿ ಸರ್. ಸರಿ ಇದೆಯಾ? ಯಾವ ಬೋಲ್ಟ್ ಅಂತ ಹುಡುಕುವುದು ಕಷ್ಟ, ಟೈಟ್ ಮಾಡೋದು ಕಷ್ಟ ಅಲ್ಲ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮ ತಲೆಯಲ್ಲಿ ರಾಶಿ ರಾಶಿ ಕಸ ತುಂಬ್ಕೊಂಡ್ಬಿಟ್ಟಿದೆ. ರಾಶಿ ಮ್ಯಾಟ್ರಸ್ ಉಂಟೀಗ. ಅದರಲ್ಲಿ ಬೇಕಾದನ್ನ ಸೆಲೆಕ್ಟ್ ಮಾಡಬೇಕಲ್ಲ, ಸುಲಭ ಇಲ್ಲ ಅದು. ನಿಮ್ಮ ತಲೆ ಒಳಗಡೆ LKG ಇಂದ ಸ್ಟಾರ್ಟ್ ಮಾಡಿಕೊಂಡು ಸೆಕೆಂಡ್ PUC ತನಕ ಕಲ್ತಿರ್ತಕ್ಕಂಥ ಒಂದಿಷ್ಟು ಮೆಟೀರಿಯಲ್ಸ್ಗಳು ಸ್ಟೋರ್ ಆಗಿವೆ. ಬೇಕಾದನ್ನ ಪಿಕ್ ಮಾಡೋ ಸುಲಭ ಅಲ್ಲ ಸರ್. 4ನೇ ಸ್ಟೇಜೇ ಬಹಳ ಕಷ್ಟ. ನಾನು ಪ್ರೀತಿಯಿಂದ ಹೇಳ್ತೇನೆ, ಈ 4 ಸ್ಟೇಜ್ಗಳು ಯಾರಲ್ಲಿ ಸೀಕ್ವೆನ್ಷಿಯಲ್ ಆಗಿದೆಯೋ, ಈ 4 ಸ್ಟೇಜ್ಗಳು ಸಿಸ್ಟಮ್ಯಾಟಿಕ್ ಆಗಿ ಯಾರಲ್ಲಿ ನಡೀತಾ ಇದೆಯೋ, ಅವರ ಮೆಮೊರಿ ಅದ್ಭುತವಾಗಿರ್ತದೆ. ಅವರ ಎಕ್ಸಾಮ್ನಲ್ಲಿ 600ಕ್ಕೆ 600 ಮಾರ್ಕ್ಸ್ ತಗೋತಾರೆ.